ತನ್ನನ್ನ ಮಾಫಿ ಸಾಕ್ಷಿ ಆಗಲಿಕ್ಕೆ ಅವಕಾಶವನ್ನ ಕೋರಿ ಅರ್ಜಿ ಸಲ್ಲಿಸಿದಂತಹ ಪ್ರದೋಷ್ಗೆ ಮತ್ತೊಂದಿಷ್ಟು ದಿನಗಳ ಕಾಲ ಕಾಯಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂದ್ರೆ ಮಾಫಿ ಸಾಕ್ಷಿಯ ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಆದೇಶವನ್ನ ಮುಂದೂಡಿದೆ 59ನೇ ಸಿಸಿಎಚ್ ಕೋರ್ಟ್. ತನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಹೇಳಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಪ್ರದೋಷ್ ಸಲ್ಲಿಸಿದಂತಹ ಮಾಫಿ ಸಾಕ್ಷಿಯ ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಪ್ರದೋಷ್ ಅರ್ಜಿಯ ಆದೇಶ ಪ್ರತ್ಯೇಕವಾಗಿ ನೀಡಲಾಗುತ್ತೆ. ಮಾಫಿ ಸಾಕ್ಷಿಗೆ ಒಪ್ಪಿಗೆ ನೀಡುವ ಆದೇಶವನ್ನ ಮಾನ್ಯ ನ್ಯಾಯಾಲಯ ಮುಂದೂಡಿಕೆ ಮಾಡಿದೆ. ಈ ಪ್ರಕರಣದಲ್ಲಿ A14 ಪ್ರದೋಷ್ ವೀಕ್ಷಕರೇ, ಪ್ರದೋಷ್ ಆಲ್ರೆಡಿ ನಿನ್ನೆ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಅಕ್ಷರಶಃ ದರ್ಶನ್ ಮತ್ತು ಪವಿತ್ರ ಗೌಡ ಅವರನ್ನು ವಿಲವಿಲ ಅಂತ ಒದ್ದಾಡುವಂತೆ ಮಾಡಿಬಿಟ್ಟಿದೆ. ಈತನ್ಮಧ್ಯೆ ಮಾನ್ಯ ನ್ಯಾಯಾಲಯ ಇವರ ಅರ್ಜಿಯ ವಿಚಾರಣೆಯನ್ನು ನಡೆಸಿ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿತ್ತು. ಆದರೆ ಇವತ್ತು ತೀರ್ಪು ಬರುತ್ತೆ ಅನ್ನುವ ನಿರೀಕ್ಷೆ ಇತ್ತು. ಆದರೆ ಈಗ ನ್ಯಾಯಾಲಯ ತೀರ್ಪಿನ ಆದೇಶವನ್ನು ಮುಂದೂಡಿಕೆ ಮಾಡಲಾಗಿರುವಂಥದ್ದು. ನಿಜಕ್ಕೂ ಪ್ರದೋಷನ್ನು ಏನಾದರೂ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿದರೆ ಖಂಡಿತವಾಗ್ಲೂ ಸಹ ದರ್ಶನ್ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ, ಮತ್ತೊಂದಿಷ್ಟು ಸಂಕಷ್ಟಗಳನ್ನು ಮತ್ತು ಈ ಒಂದು ಪ್ರಕರಣದಲ್ಲಿ ಅವರು ಸಾಕಷ್ಟು ಬೀಳುಗಳನ್ನೇ ನೋಡಬೇಕಾಗುತ್ತೆ ಅನ್ನುವ ರೀತಿಯಾದಂಥ ವಿಶ್ಲೇಷಣೆಗಳು ಆರಂಭವಾಗಿದೆ. ಇದೆಲ್ಲದರ ನಡುವೆ ಮಾಫಿ ಸಾಕ್ಷಿ ವಿಚಾರದಲ್ಲಿ ನಟ ದರ್ಶನ್ಗೆ ಬಿಗ್ ಶಾಕ್. ಉಳಿದ ಆರೋಪಿಗಳಿಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕೋರ್ಟ್ ನಿರಾಕರಣೆಯನ್ನು ವ್ಯಕ್ತಪಡಿಸಿದೆ. ಪ್ರದೋಷ್ ಅರ್ಜಿಗೆ ಇತರೆ ಆರೋಪಿಗಳ ವಾದವನ್ನ ಆಲಿಸಬೇಕಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳ ಅರ್ಜಿಯನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ದರ್ಶನ್ ಮನವಿಯನ್ನ 59ನೇ ಸಿಸಿಎಚ್ ಕೋರ್ಟ್ ತಿರಸ್ಕರಿಸಿದೆ. ಪ್ರದೋಷ್ ಅರ್ಜಿಯ ಕುರಿತು ಯಾರು ಆಕ್ಷೇಪಣೆಯನ್ನ ವ್ಯಕ್ತಪಡಿಸುವಂತಿಲ್ಲ, ಯಾರು ಆಕ್ಷೇಪಿಸುವಂತಿಲ್ಲ ಅಂತ ಹೇಳಿ ನ್ಯಾಯಾಲಯ ಇತರೆ ಆರೋಪಿಗಳು ಸಲ್ಲಿಸಿದ್ದಂತಹ ಅರ್ಜಿಯನ್ನೇ ವಜಾಗೊಳಿಸಿದೆ. ಈಗ ಈ ಪ್ರದೋಷ್ ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆದರೆ ಪ್ರದೋಷ್ ಅವರ ಅರ್ಜಿಗೆ ಅಥವಾ ಅವರ ಮನವಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವ ರೀತಿಯಲ್ಲಿ ದರ್ಶನ್ ಸೇರಿದಂತೆ ಒಂದಷ್ಟು ಜನ ಆರೋಪಿಗಳು ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಮಾನ್ಯ ನ್ಯಾಯಾಲಯ ಈಗ ಪ್ರದೋಷ್ ಅವರ ಅರ್ಜಿಗೆ ಯಾರೂ ಆಕ್ಷೇಪಣೆಯನ್ನು ಸಲ್ಲಿಸುವಂತಿಲ್ಲ ಅಂತ ಹೇಳಿ ಈಗ ಅವರ ಅರ್ಜಿಗಳನ್ನೇ ವಜಾ ಮಾಡಿರುವಂಥದ್ದು. ಮಗದೊಂದು ಕಡೆ ಪ್ರದೋಷ್ ಅವರ ಅರ್ಜಿಯ ತೀರ್ಪನ್ನು ಮುಂದಿನ ಹಂತಗಳಲ್ಲಿ ನೀಡಲಾಗುತ್ತೆ. ಅದರ ತೀರ್ಪಿನ ಆದೇಶವನ್ನು ಮುಂದೂಡಿಕೆ ಮಾಡಲಾಗಿರುವಂಥದ್ದು. ನಿಜಕ್ಕೂ ಸಹ ಇದು ದರ್ಶನ್ ಅವರಿಗೆ ನಿದ್ದೆಯೇ ಇಲ್ಲದಂತೆ ಮಾಡಿದೆ. ನಿಜಕ್ಕೂ ಒಂದು ಕಡೆ ಕೆಲ ದಿನಗಳ ಹಿಂದೆ ಪ್ರದೋಷ್ ದರ್ಶನ್ ಅವರ ಜೊತೆಗೆ ಮನಸ್ತಾಪವನ್ನು ಮಾಡ್ಕೊಂಡಿದ್ರು, ಕಿರಿಕ್ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಈಗ ದರ್ಶನ್ ಅವರ ವಿರುದ್ಧ ಹೇಳಿಕೆಯನ್ನು ಕೊಡಲಿಕ್ಕೆ ಪ್ರದೋಷ್ ಅವರು ಬಂದಿದ್ದಾರೆ ಅನ್ನುವ ರೀತಿಯಾದಂತಹ ಚರ್ಚೆಗಳು ಒಂದು ಕಡೆ ನಡೀತಾ ಇದೆ. ಮಗದೊಂದು ಕಡೆ ಪ್ರದೋಷ್ ತಾನು ಇನ್ನೆಷ್ಟು ದಿನ ಅಂತ ಜೈಲಿನಲ್ಲಿ ಇರಬೇಕು, ದರ್ಶನ್ಗೋಸ್ಕರ ನಾನು ಯಾಕೆ ಜೈಲಿನಲ್ಲಿ ಕೊಳಿಬೇಕು, ನಾನು ಸತ್ಯ ಏನಿದೆ ಅದನ್ನು ಹೇಳಿಬಿಟ್ಟು ನನಗೆ ಈ ಶಿಕ್ಷೆಯ ಪ್ರಮಾಣವನ್ನು ತಗ್ಗಿಸಿಕೊಂಡು ನಾನು ಪಾರಾಗ್ಬೋದಲ್ಲ ಅನ್ನುವ ಮನಸ್ಥಿತಿಗೆ ಬಂದಿದ್ದಾರೆ ಅನ್ನುವ ಚರ್ಚೆಯೂ ಒಂದು ಕಡೆ ನಡೀತಾ ಇದೆ. ಇದೆಲ್ಲದರ ನಡುವೆ ಪ್ರದೋಷ್ ಕೊಡುವಂಥ ಒಂದೊಂದು ಹೇಳಿಕೆಯೂ ಸಹ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇಡೀ ಪ್ರಕರಣ ಮತ್ತೊಂದು ತಿರುವಿಗೆ ತಿರುಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ವೀಕ್ಷಕರೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಪ್ರದೋಷ್ ನಿನ್ನೆ ಮೊನ್ನೆ ಕೊಟ್ಟಂಥ ಒಂದು ಹೇಳಿಕೆ ಇದೆಯಲ್ಲ, ಆ ಒಂದು ಹೇಳಿಕೆಯೇ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೆ ಈ ಸಂಕಷ್ಟ ಅನ್ನುವಂಥದ್ದು ಮತ್ತಷ್ಟು ಸುತ್ತಕೊಳ್ಳುತ್ತೆ, ಮತ್ತಷ್ಟು ಗಟ್ಟಿಯಾಗುತ್ತೆ ಅಂತ ಆಲ್ರೆಡಿ ಚರ್ಚೆಗಳು ಶುರುವಾಗಿರುವಂಥದ್ದು. ಮಗದೊಂದು ಕಡೆ ಈ ಪ್ರದೋಷ್ ಈ ಪ್ರಕರಣದಲ್ಲಿ A14 ಇದ್ದಾರೆ. ಇವರನ್ನು ಹೊರತುಪಡಿಸಿದರೆ ಇನ್ನಿಬ್ಬರು ಆರೋಪಿಗಳು, ಅದರಲ್ಲಿ A7 ಆಗಿರ್ಬೋದು ಮತ್ತು A10 ಆರೋಪಿಗಳು ಸಹ ನಾವು ಮಾಫಿ ಸಾಕ್ಷಿ ಆಗ್ತೀವಿ ಅನ್ನುವಂಥದ್ದು ಮನಸ್ಥಿತಿಗೆ ಬಂದಿರತಕ್ಕಂಥದ್ದು. ಆ ಮೂಲಕ ಈ ಪ್ರಕರಣದಲ್ಲಿ ಯಾರಿಗೋ ನಾವ್ಯಾಕೆ ಜೈಲಿನಲ್ಲಿ ಕೊಳಿಬೇಕು, ನಾವ್ಯಾಕೆ ನಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಕು ಅನ್ನುವ ಮನಸ್ಥಿತಿಗೆ ಬಂದಿರೋ ಹಾಗೆ ಕಾಣಿಸ್ತಾ ಇದೆ. ಆವತ್ತು ಘಟನೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಇದ್ದರು. ಆದರೆ ಇವತ್ತು ದರ್ಶನ್ ಅವರನ್ನು ಬಿಟ್ಟು ಎಲ್ಲರೂ ಸಹ ದರ್ಶನ್ ಅವರ ವಿರುದ್ಧವೇ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಪರಿಯನ್ನು ಗಮನಿಸ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಈ ಪ್ರಕರಣ ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಇದೆಲ್ಲದರ ನಡುವೆ ಜೈಲಿನಿಂದ ಹೊರಗಡೆ ಬರ್ಬೋದು ಅನ್ನುವ ನೂರಾರು ಕನಸುಗಳನ್ನು ಕಟ್ಕೊಂಡಿದ್ದಂತಹ ದರ್ಶನ್ ಆದಿಯಾಗಿ ಅವರ ತಂಡದ ಸದಸ್ಯರಿಗೆ ಮೇಲಿಂದ ಮೇಲೆ ಹಿನ್ನಡೆಯಾಗ್ತಾ ಇದೆ. ಮಗದೊಂದು ಕಡೆ ಮಾನ್ಯ ನ್ಯಾಯಾಲಯದಲ್ಲೂ ಸಹ
ಪ್ರತಿನಿತ್ಯವೂ ಸಹ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಪ್ರಕರಣ 1 ವರ್ಷದ ಒಳಗೆ ಇತ್ಯರ್ಥಕ್ಕೆ ಬರಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿಯೇ ಈ ಪ್ರಕರಣ ಪ್ರತಿನಿತ್ಯ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇದರ ಮಧ್ಯೆ ಈಗ ಪ್ರದೋಷ್ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡಿರ್ತಕ್ಕಂಥದ್ದು ಇದೆಯಲ್ಲ, ಈ ಪ್ರಕರಣದಲ್ಲಿ ಪ್ರದೋಷ್ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರೋದರಲ್ಲಿ ಮತ್ತು ಶೆಡ್ನಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಯುವಂಥ ಟೈಮ್ನಲ್ಲಿ ಎಲ್ಲದರಲ್ಲೂ ಸಹ ಆತ ಅಲ್ಲಿ ಇದ್ದ ಅನ್ನುವ ವಿಚಾರ, ಆದರೆ ಆತನ ಪಾತ್ರ ಏನು ಅನ್ನೋದು ನಮಗೂ ಸಹ ಗೊತ್ತಿಲ್ಲ. ಈಗ ಈ ಕ್ಷಣಕ್ಕೆ ನಾವು ಇಲ್ಲಿ ಕೂತ್ಕೊಂಡು ಹೇಳಲಿಕ್ಕೂ ಸಾಧ್ಯ ಇಲ್ಲ. ಸೊ ಹೀಗಾಗಿ ಒಂದು ಕಡೆ ಪ್ರದೋಷ್ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. ನೋಡಿ, ಹಾಗಾದರೆ ಪ್ರದೋಷ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯಲ್ಲಿ ಏನಿದೆ ಅನ್ನೋದನ್ನು ನೋಡ್ತಾ ಹೋದರೆ, ಸಹಕಾರ ನೀಡುವಂತೆ ದರ್ಶನ್ ನನಗೆ ಮನವಿ ಮಾಡಿದರು, ಸಪೋರ್ಟ್ ನೀನು ಮಾಡಲೇಬೇಕು ನನಗೆ, ಇಲ್ಲ ಅಂದರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ಬಿಡ್ತೀನಿ ಅಂತ ಹೆದರಿಸಿದ್ರು, ಸಹಕರಿಸದಿದ್ದರೆ ಗನ್ನಿಂದ ನಾನು ಶೂಟ್ ಮಾಡಿಕೊಂಡು ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ನನ್ನನ್ನು ಹೆದರಿಸಿದ್ರು. ಹಾಗಾಗಿ ಬೇರೆ ದಾರಿ ಇಲ್ಲದೆ ಒಲ್ಲದ ಮನಸ್ಸಿನಿಂದಲೇ ನಾನು ದರ್ಶನ್ ಅವರಿಗೆ ಸಹಕಾರವನ್ನು ಕೊಟ್ಟೆ ಅಂತ ಪ್ರದೋಷ್ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾನೆ. ಇದೆಲ್ಲದರ ನಡುವೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ನಾನು ಅಲ್ಲೇ ಇದ್ದೆ, ನಾನು ದರ್ಶನ್ ಅವರನ್ನು ತಡೆಯುವ ಪ್ರಯತ್ನವನ್ನು ಮಾಡಿದೆ. ರೇಣುಕಾ ಸ್ವಾಮಿ ಕಳುಹಿಸಿದ್ದಂಥ ಮೆಸೇಜ್ ನೋಡಿ ದರ್ಶನ್ಗೆ ಕೋಪ ಬಂದುಬಿಡ್ತು. ಸೊ ಹಾಗಾಗಿ ಅವರು ಹಲ್ಲೆಗೆ ಮುಂದಾದರು. ಪವಿತ್ರ ಗೌಡ ಕೈಯಲ್ಲಿ ದರ್ಶನ್ ಅವರು ಚಪ್ಪಲಿಯಲ್ಲಿ ಹೊಡೆಸಿದ್ರು, ಪವಿತ್ರ ಗೌಡಗೆ ಹೇಳಿ ದರ್ಶನ್ ಅವರು ಹೊಡೆಸಿದ್ರು, ಚಪ್ಪಲಿಯಲ್ಲಿ ಹೊಡೆಸಿದ್ರು. ಅಷ್ಟೇ ಅಲ್ಲ, ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ರೇಣುಕಾ ಸ್ವಾಮಿಗೆ ಹೊಡೆದ್ರು. ನಾನು ಹೊಡಿಬೇಡಿ ಅಣ್ಣ ಅಂತ ನಾನು ತಡೆದೆ, ಆದರೂ ಸಹ ನನ್ನ ಮಾತನ್ನು ಕೇಳಲಿಲ್ಲ. ದರ್ಶನ್ ಕುತ್ತಿಗೆ ಮತ್ತು ಎದೆಗೆ ಕಾಲಿನಿಂದ ಒದ್ದರು, ಕುತ್ತಿಗೆ ಮತ್ತು ಎದೆಗೆ ಕಾಲಿನಿಂದ ಒದ್ದರು. ಆಗ ದರ್ಶನ್ ಹೊಡೆಯೋದನ್ನು ನಾನು ತಡೆದಿದ್ದೆ, ಹೊಡಿಬೇಡಿ ಅಂತ ಹೇಳಿದ್ದೆ, ಆದರೂ ಸಹ ಅವರು ಹೊಡೆದಿದ್ರು ಅಂತ ಪ್ರದೋಷ್ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ಹೊಡಿಬೇಡಿ ಅಂತ ನಾನು ದರ್ಶನ್ ಅವರನ್ನು ತಡೆದಿದ್ದೆ, ಆದರೂ ದರ್ಶನ್ ಅವರು ನನ್ನ ಮಾತನ್ನು ಕೇಳಲಿಲ್ಲ ಅಂತ ಸಂಪೂರ್ಣವಾಗಿರ್ತಕ್ಕಂಥದ್ದು ಈಗ ದರ್ಶನ್ ಕಡೆಗೆ ತಿರುಗಿಸುವ ಪ್ರಯತ್ನ ಆಗ್ತಾ ಇದೆ. ಸಾವಿನ ಸುದ್ದಿ ಕೇಳಿ ದರ್ಶನ್ ಕೂಡ ಶಾಕ್ ಆದರು. ಆತ ಮೃತಪಟ್ಟಿದ್ದಾನೆ ಎನ್ನುವ ವಿಚಾರ ಕೇಳಿ ದರ್ಶನ್ ಶಾಕ್ ಆದರು. ರಾಜಕಾಲುವೆಯಲ್ಲಿ ರೇಣುಕಾ ಸ್ವಾಮಿ ಶವವನ್ನು ಎಸೆಯೋದಕ್ಕೆ ಸೂಚನೆಯನ್ನು ಕೊಟ್ಟರು ದರ್ಶನ್ ಅವರು. ಅದಕ್ಕೆ ಹಣಕಾಸಿನ ವಿಚಾರವನ್ನು ಅವರು ವ್ಯವಸ್ಥೆ ಮಾಡಿಕೊಂಡ್ರು. ರಾಜಕಾಲುವೆಯಲ್ಲಿ ರೇಣುಕಾ ಸ್ವಾಮಿಯ ಶವವನ್ನು ಎಸೆಯೋದಕ್ಕೆ ಸೂಚನೆಯನ್ನು ಕೊಟ್ಟರು. ಅದರಂತೆ ಸಾಕ್ಷಿಯನ್ನು ಮುಚ್ಚಿ ಹಾಕಲು, ಸಾಕ್ಷಿಯ ನಾಶಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಅವರು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅಷ್ಟೇ ಅಲ್ಲ, ಅದಕ್ಕೆ ಹಣಕಾಸಿನ ವಿಚಾರ ಏನಿದೆ ಅದನ್ನು ಸಹ ರೆಡಿ ಮಾಡುವ ಪ್ರಯತ್ನದಲ್ಲಿ ದರ್ಶನ್ ಅವರು ಮುಂದಾದರು ಅಂತ ಪ್ರದೋಷ್ ಹೇಳಿದ್ದಾನೆ. ಉಳಿದ ಆರೋಪಿಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಕೋರ್ಟ್ ನಿರಾಕರಣೆಯನ್ನು ವ್ಯಕ್ತಪಡಿಸಿರುವಂಥ ಹಿನ್ನೆಲೆಯಲ್ಲಿ ಬೇರೆ ದಾರಿ ಇಲ್ಲದೆ ಎಲ್ಲ ಆರೋಪಿಗಳು ಸದ್ಯಕ್ಕೆ ಸುಮ್ಮನೆ ಇರಬೇಕಾಗುತ್ತೆ.